ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕೇಂದ್ರ ಗೃಹ ಸಚಿವರು ಡಿಜಿ ಐಜಿಗೆ ಜನಾರ್ದನ್ ರೆಡ್ಡಿ ಒಂದು ಕಡೆ ಪತ್ರ ಬರೆದಿದ್ದಾರೆ. ಪತ್ರವನ್ನು ಬರೆದು ನನಗೆ ಭದ್ರತೆ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಝಡ್ ಕ್ಯಾಟಗರಿ ಭದ್ರತೆ ಬೇಕು, ನನಗೆ ಸಾಧಾರಣ ಭದ್ರತೆ ಅಲ್ಲ, ಇದು ಝಡ್ ಕ್ಯಾಟಗರಿ ಝಡ್ ಶ್ರೇಣಿಯ ಭದ್ರತೆಯನ್ನು ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಾರಾ ಭರತ್ ರೆಡ್ಡಿ ಮತ್ತು ಸಹಚರರು ನನ್ನನ್ನು ಕೊಲೆ ಮಾಡೋಕ್ಕೆ ಟ್ರೈ ಮಾಡಿಬಿಟ್ಟಿದ್ರು. ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ಗಳನ್ನು ಬಳಸಿ ನನ್ನನ್ನು ಕೊಲೆ ಮಾಡುವ ಸಂಚನ ರೂಪಿಸಿ ಯತ್ನವನ್ನು ಮಾಡಿದ್ರು. ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಮೇಲೆ ಕೊಲೆ ಮೊಕದ್ದಮೆಗಳನ್ನು ದಾಖಲಿಸಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ಆಗಬೇಕು. ನನಗೆ ನನ್ನ ಕುಟುಂಬಕ್ಕೆ ಝಡ್ ಸೆಕ್ಯೂರಿಟಿ ಕೊಡಬೇಕು ಅಂತ ಹೇಳಿ ರೆಡ್ಡಿ ಆಗ್ರಹ ಮಾಡಿದ್ದಾರೆ. ಇಲ್ಲಿ ಜನಾರ್ದನ್ ರೆಡ್ಡಿ ತಮ್ಮ ಮೇಲೆ ಪೆಟ್ರೋಲ್ ಬಾಂಬ್ ಗುಂಡಿನ ದಾಳಿ ಮಾಡೋ ಮೂಲಕವಾಗಿ ನಮ್ಮ ಕುಟುಂಬದ ಕಡೆಯವ್ರನ್ನ ಮುಗಿಸಿ ಹಾಕುವುದಕ್ಕೆ ಸಂಚು ಮಾಡಿಬಿಟ್ಟಿದ್ರು ಇಲ್ಲಿ ನಾರಾ ಭರತ್ ರೆಡ್ಡಿ ಕಡೆಯವರು. ಸೊ ಹಾಗಾಗಿ ನನಗೆ ಝಡ್ ಶ್ರೇಣಿಯ ಭದ್ರತೆ ಕೊಡಬೇಕು. ಯಾವೆಲ್ಲ ಅಧಿಕಾರಿಗಳು ಇಲ್ಲಿ ಕರ್ತವ್ಯ ಲೋಪವನ್ನು ಮಾಡಿದ್ರೋ ಅಂಥ ಅಧಿಕಾರಿಗಳ ವಿಚಾರದಲ್ಲೂ ಕೂಡ ಕ್ರಮ ಜರುಗಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಒಂದು ಕಡೆ ಪತ್ರವನ್ನು ಬರೆದಿದ್ದಾರೆ. ಈಗ ಈ ಕಡೆ ಮುಖ್ಯಮಂತ್ರಿಗಳಿಗೂ ಪತ್ರ ಬರೀತಿದ್ದಾರೆ. ಅವರು ಕೇಂದ್ರದವ್ರಿಗೂ ಕೂಡ ಒಂದಷ್ಟು ಪತ್ರವನ್ನು ಕಳಿಸಿ ನನಗೆ ಝಡ್ ಶ್ರೇಣಿಯ ಭದ್ರತೆ ಬೇಕು. ಇಲ್ಲಿ ನಿದರ್ಶನ ನಿಮ್ಮ ಮುಂದೆನೇ ಇದೆ. ಗುಂಡುಗಳು ಹಾರಿಸಿದ್ದಾರೆ ಮನೆ ಕಡೆಗೆ, ಪೆಟ್ರೋಲ್ ಬಾಂಬ್ಗಳನ್ನು ತಂದಿದ್ರು, ಇವರೆಲ್ಲರೂ ಕೂಡ ಮುಗಿಸ್ಬಿಡ್ತಾ ಇದ್ರು. ಹೇಗೋ ನಾನು ಬಚಾವಾಗಿದ್ದೀನಿ. ಈಗ ನನಗೆ ಝಡ್ ಶ್ರೇಣಿ ಝಡ್ ಕ್ಯಾಟಗರಿಯ ಭದ್ರತೆ ಕೊಡಬೇಕು ಅಂತೇಳಿ ಜನಾರ್ದನ್ ರೆಡ್ಡಿ ಪತ್ರ ಬರೆದು ಇದೀಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈಲ್ ಮಾಡಿದ್ದಾರೆ. ನೇರವಾಗಿ ನನ್ನ ಕಡೆನೆ ಅಂದ್ರೆ ನಮ್ಮ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಟ್ಟಾಯ್ತು. ನಮ್ಮ ಹುಡುಗರಿಗೆ ಗೊತ್ತೇ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೇಕು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈಲ್ ಮಾಡಿದ್ದಾರೆ. ನೇರವಾಗಿ ನನ್ನ ಕಡೆನೆ ಅಂದ್ರೆ ನಮ್ಮ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಟ್ಟಾಯ್ತು. ನಮ್ಮ ಹುಡುಗರಿಗೆ ಗೊತ್ತೇ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೇಕು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈಲ್ ಮಾಡಿದ್ದಾರೆ. ನೇರವಾಗಿ ನನ್ನ ಕಡೆನೆ ಅಂದ್ರೆ ನಮ್ಮ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಟ್ಟಾಯ್ತು. ನಮ್ಮ ಹುಡುಗರಿಗೆ ಗೊತ್ತೇ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೇಕು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈಲ್ ಮಾಡಿದ್ದಾರೆ. ನೇರವಾಗಿ ನನ್ನ ಕಡೆನೆ ಅಂದ್ರೆ ನಮ್ಮ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಟ್ಟಾಯ್ತು. ನಮ್ಮ ಹುಡುಗರಿಗೆ ಗೊತ್ತೇ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬೇಕು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈಲ್ ಮಾಡಿದ್ದಾರೆ. ನೇರವಾಗಿ ನನ್ನ ಕಡೆನೆ ಅಂದ್ರೆ ನಮ್ಮ ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತೇಳಿ ಕೂಗಟ್ಟಾಯ್ತು. ನಮ್ಮ ಹುಡುಗರಿಗೆ ಗೊತ್ತೇ ಇರ್ಬೋದು ಅಂತ ನಾನು ಅನ್ಕೊಂಡೆ.